ಕೆಎಸ್ ಪೂರ್ವಭಾವಿ ಪರೀಕ್ಷೆ ಮುಂದೂಡುವಂತೆ ಪ್ರತಿಭಟನೆ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಆಗಸ್ಟ್ 27ಕ್ಕೆ ನಿಗದಿಯಾಗಿರುವಂತ ಕೆಎಸ್ ಪೂರ್ವಭಾವಿ ಪರೀಕ್ಷೆ ಒಂದು ತಿಂಗಳಿಗಿಂತ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಮುದ್ರಿಸಲಾಗಿದೆ. ಭ್ರಷ್ಟಾಚಾರ ಮಾಡುವುದಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ರೀಪ್ರಿಂಟ್ ಆಗಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯಿಸ್ತಾ ಇದ್ದಾರೆ. ನಮ್ಮನ್ನ ಜೈಲಿಗೆ ಹಾಕಿ, ಇಲ್ಲ ದಯಾಮರಣ ಕೊಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ 50ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಕೆಎಸ್ ಪೂರ್ವಭಾವಿ ಪರೀಕ್ಷೆ ಮುಂದೂಡಿ ಅಂತ ಈ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಭ್ಯರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಒಂದು ತಿಂಗಳಿಗಿಂತ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆ ಮುದ್ರಿಸಲಾಗಿದೆ. ಪರೀಕ್ಷೆ ಇರೋದು ಯಾವಾಗ? ಆಗಸ್ಟ್ 27ನೇ ತಾರೀಕು ಪೂರ್ವಭಾವಿ ಪರೀಕ್ಷೆ ಇದೆ. ಕೆಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಒಂದು ತಿಂಗಳಿಗಿಂತ ಮುಂಚಿತವಾಗಿ ಪ್ರಶ್ನೆ ಪತ್ರಿಕೆಯನ್ನು ಮುದ್ರಣ ಮಾಡಲಾಗಿದೆ. ಯಾಕೆ? ಭ್ರಷ್ಟಾಚಾರ ಮಾಡೋದಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆಯನ್ನು ರೀಪ್ರಿಂಟ್ ಮಾಡಬೇಕು ಅಂತ ಅಭ್ಯರ್ಥಿಗಳು ಒತ್ತಾಯಿಸ್ತಾ ಇದ್ದಾರೆ. ನಮ್ಮನ್ನ ಒಂದಾ ಜೈಲಿಗೆ ಹಾಕಿ, ಇಲ್ಲ ದಯಾಮರಣ ಕೊಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಈ ಹಿಂದೆ PSI ಪರೀಕ್ಷೆಯಲ್ಲಾದಂತಹ ಅಕ್ರಮ, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಮೂಲ್ ಪರೀಕ್ಷೆಯಲ್ಲಾದಂತಹ ಅಕ್ರಮ, ಹೀಗೆ ಸರ್ಕಾರಿ ಪರೀಕ್ಷೆಗಳಲ್ಲಿ ಆಗಿಂದಾಗೆ ಅಕ್ರಮಗಳು ನಡೀತಾ ಇದೆ. ಅದರಲ್ಲೂ KSಗೆ ಅಂತ ಹೇಳಿ ಸುಮಾರು 5 ವರ್ಷ 10 ವರ್ಷ ಹೀಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳು ಪಾಪ ಹಗಲು ಇರುಳು ಅನ್ನದೇ ಓದ್ತಾರೆ, ಕಷ್ಟಪಟ್ಟು KSಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮಾಲ್ ಪ್ರಾಕ್ಟೀಸ್ ಆದರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ ಅವರ ಭವಿಷ್ಯವೇ ಎಲ್ಲೂ ಹೋಗಬೇಕು, ಭವಿಷ್ಯ ಹಾಳಾಗಿ ಹೋಗುತ್ತೆ. ಹಾಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆನೇ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್. ಒಂದು ತಿಂಗಳು ಮುಂಚೆನೇ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. ಮತ್ತೆ ಕಾಲಾವಕಾಶ ಬೇಕು. PTS ಅಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. KPS ಅಲ್ಲಿ ಕಂಪ್ಲೀಟ್ ಕರಪ್ಷನ್. 27ನೇ ತಾರೀಕು KS ಎಕ್ಸಾಮ್ಸ್ ನಿಗದಿಯಾಗಿದೆ ಸರ್. ಆಗಸ್ಟ್ 27 ಮಂಗಳವಾರ ಸರ್. ಎಂಟೈರ್ ಹಿಸ್ಟ್ರಿ ಆಫ್ KPS ಇಲ್ಲಿ ಫಸ್ಟ್ ಟೈಮು ವೀಕ್ ಡೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ವೀಕ್ ಡೇಸ್ ಅಲ್ಲಿ ಅದ್ರ ಜೊತೆಲಿ ಒಂದು ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್. ಇವರು ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ KPS ಅವರು, ಬಿಕಾಸ್ ಆಫ್ ಕರಪ್ಷನ್ ಮಾಡೋದಕ್ಕೆ. ಆದ್ರೆ ಒಂದು ವಾರ ಮುಂಚೆನೆ ಗುಪ್ತವಾಗಿ ಇಟ್ಕೊಬೇಕಾಗಿರೋ ಮಾಹಿತಿನ ಒಂದು ವಾರ ಮುಂಚೆನೆ ಎಲ್ಲ ಸೆಂಟರ್ಗೆ ಕ್ವಶನ್ ಪೇಪರ್ ಕಳಿಸಿದ್ದಾರೆ. ಆ ಕ್ವಶನ್ ಪೇಪರ್ ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನಿದೆ ಅದೆಲ್ಲ ಸೀಕ್ರೆಟ್ ಅಫಿಷಿಯಲ್ ಆಗ್ತಾ ಆದ್ರೆ ಸೇಫ್ ಆಗಿ ಇಟ್ಕೊಬೇಕಾಯ್ತು. ಆದ್ರೆ ಆ ಮಾಹಿತಿನೆಲ್ಲ ಪಬ್ಲಿಕ್ ಅಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ತಾ ಇದೆ. ಅಂದ್ರೆ ಕಂಪ್ಲೀಟ್ಲಿ KPSC ಮೇಲೆ ನಂಬಿಕೆ ಕಳ್ಕೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ತಾರಾತುರಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ KPSC. ಯಾವ ಎಕ್ಸಾಮ್ಸ್ ಕೊಡ್ದಿರೋ ಕಾಳಜಿನ ಈ KS ಎಕ್ಸಾಮ್ಸ್ಗೆ ಇಷ್ಟು ತಾರಾತುರಿಯಲ್ಲಿ ಎಕ್ಸಾಮ್ಸ್ ನಡೆಸ್ತಾ ಇದ್ದಾರೆ. 27ನೇ ತಾರೀಕು ಅದೇ ದಿನ ಇನ್ನೊಂದು ಎಕ್ಸಾಮ್ಸ್ ಇದೆ, UGC ನೆಟ್ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ಸ್ಗೂ ಅನ್ಯಾಯ ಆಗ್ತಾ ಇದೆ. 2 ಎಕ್ಸಾಮ್ಸ್ ಒಂದೇ ದಿನ ಕ್ಲಾಶ್ ಆಗ್ತಾ ಇರೋದ್ರಿಂದ ಅವರಿಗೂ ಅವಕಾಶ ಕೊಡಬೇಕು. ಮತ್ತೆ ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಡಿಸೇಬಲ್ಡ್ ಪರ್ಸನ್ಗೆ ಮತ್ತೆ ವೀಕ್ ಡೇಸ್ ಅಲ್ಲಿ ನಡೆಸ್ತಾ ಇರೋದ್ರಿಂದ ಖಾಸಗಿಯಲ್ಲಿ ಇದು ಕೆಲಸ ಮಾಡೋಂಥವ್ರಿಗೆ, ಬೇರೆ ಬೇರೆ ಎಂಪ್ಲಾಯೀಸ್ಗೆ ಮತ್ತೆ ಅವರಿಗೆ ತೊಂದರೆ ಆಗ್ತಾ ಇದೆ. ಅವ್ರಿಗೂ ಅವಕಾಶ ವಂಚಿತರಾಗ್ತಿದ್ದಾರೆ. ಅವರಿಗೆಲ್ಲ ನ್ಯಾಯ ಕೊಡಲೇಬೇಕು. ಮತ್ತೆ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮು 300 ಕಿಲೋಮೀಟರ್ 400 ಕಿಲೋಮೀಟರ್ ಟ್ರಾವೆಲ್ ಮಾಡೋಗಿ ಎಕ್ಸಾಮ್ ಬರೀಬೇಕಾಗಿದೆ. ಬೀದರಿಂದ ಚಿಕ್ಕಬಳ್ಳಾಪುರ ಬರಬೇಕು ಅಂತಂದ್ರೆ 400 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಫ್ಲಡ್ಸು ನೀವೇ ನೋಡಿದಿರಾ. 27ನೇ ತಾರೀಕು KS ಎಕ್ಸಾಮ್ಸ್ ನಿಗದಿಯಾಗಿದೆ ಸರ್. ಆಗಸ್ಟ್ 27 ಮಂಗಳವಾರ ಸರ್. ಎಂಟೈರ್ ಹಿಸ್ಟ್ರಿ ಆಫ್ KPS ಇಲ್ಲಿ ಫಸ್ಟ್ ಟೈಮು ವೀಕ್ ಡೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ವೀಕ್ ಡೇಸ್ ಅಲ್ಲಿ ಅದ್ರ ಜೊತೆಲಿ ಒಂದು ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್. ಇವರು ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ KPSC ಅವರು, ಬಿಕಾಸ್ ಆಫ್ ಕರಪ್ಷನ್ ಮಾಡೋದಕ್ಕೆ. ಆದ್ರೆ ಒಂದು ವಾರ ಮುಂಚೆನೆ ಗುಪ್ತವಾಗಿ ಇಟ್ಕೊಬೇಕಾಗಿರೋ ಮಾಹಿತಿನ ಒಂದು ವಾರ ಸರ್, ಸರ್ಕಾರದ ಪರವಾಗಿ ಯಾರೂ ಸಹ ಈ ಕ್ಷಣವರೆಗೂ ಕೂಡ ಪ್ರತಿಕ್ರಿಯೆಯನ್ನು ನಮಗೆ ನೀಡಿಲ್ಲ. ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಈಗಲೇ ಹೇಳ್ದಂಗೆ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟಿಸೋದಕ್ಕೆ ಕಾರಣ ಅಂದರೆ 4-5 ಕಾರಣಗಳು ತುಂಬ ಗಟ್ಟಿಯಾಗಿದೆ. ಮೊದಲನೇದಾಗಿ 17-18 ಬ್ಯಾಚ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್, ನೀವೇನು ಅವಕಾಶ ಮಾಡಿಕೊಟ್ಟಿದ್ದೀರಾ 17-18 ಬ್ಯಾಚ್ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಆದರೆ KPSC ಅದೇ ಅವಕಾಶವನ್ನು ಇನ್ನೊಂದು ಕೈಯಲ್ಲಿ ಕಿತ್ಕೊತಾ ಇದೆ. ಇದು ನಮಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಿದೆ. ಈ ಒಂದು ಪ್ರತಿಭಟನೆಗೆ ನೀವು ಸ್ಪಂದಿಸಬೇಕಾಗಿದೆ. ನೀವು ಕೊಟ್ಟಿರೋ ಅವಕಾಶ ಸರಿಯಾಗಿ ಸದ್ಬಳಕೆ ಆಗಬೇಕಂದ್ರೆ ನೀವು ಈ ಅವಕಾಶನ ನಮಗೆ ಪೋಸ್ಟ್ಪೋನ್ ಮಾಡೋ ಮುಖಾಂತರ ನೀವು ಕೊಟ್ಟಿರೋ ಅವಕಾಶಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.